ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲೆದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದಂತಹ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಸಾಧು ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರುವಿನ ಮೇಲೆ ಅಪಾರ ಭಕ್ತಿಯನ್ನು ಇಟ್ಟುಕೊಂಡು ಜೀವನ ಸಾಗಿಸಿದ್ದೇ ಆದಲ್ಲಿ ಗುರು ನಮ್ಮನ್ನ ಎತ್ತಿಕೊಳ್ಳಲೇ ಇರಲಾರನು. ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ಅಚಲವಾಗಿ ಗುರುವನ್ನ ನಂಬಿದ್ದೇ ಆದಲ್ಲಿ ಖಂಡಿತವಾಗಿಲೂ ಗುರು ಬಂದ ನಮ್ಮನ್ನ ಎತ್ಕೋತಾನ ಅನ್ನೋ ಹಂಗ ಇವತ್ತಿನ ಈ ನಿದರ್ಶನ. ಸಾಕ್ಷಾತ್ ಶ್ರೀ ಕಾಳಿಕಾದೇವಿಯ ಅವತಾರವೇ ಆದಂತಹ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಒಬ್ಬ ಶಿಷ್ಯ. ಅವನ ಹೆಸರು ತವನಪ್ಪ. ಬೋಗಾರ್ ಮಣಿತನದ ತವನಪ್ಪ. ತವನಪ್ಪ ಕಲಬುರಗಿ ಜಿಲ್ಲೆ, ಅಂದ್ರ ಗುಲ್ಬರ್ಗಾ ಅಂತ ಏನು ನಾವು ಕರಿತೀವೋ ಆ ಗುಲ್ಬರ್ಗಾ ಜಿಲ್ಲೆಯ ಕಮಲಾಪುರದ ಒಂದು ಗ್ರಾಮದೊಳಗೆ ವಾಸವಾಗಿರ್ತಾನೆ. ಈ ಕಮಲಾಪುರದಲ್ಲಿ ಇದ್ದಂತಹ ಈ ತವನಪ್ಪ ಒಂದು ಭಾಂಡೆ ಅಂಗಡಿಯನ್ನ ಇಟ್ಕೊಂಡಿರ್ತಾನೆ. ಊರೊಳಗೆ ಆಗಿನ ಸಂದರ್ಭದೊಳಗೆ ಅಷ್ಟು ಜನ ಇರ್ತಿಲ್ಲಾಗಿದ್ರು. ಸ್ವಲ್ಪ ಚಿಕ್ಕ ಗ್ರಾಮ ಅದು. ಅಷ್ಟ ಸಣ್ಣ ಊರಾಗ ಅಂಗಡಿಯನ್ನ ಹಾಕೊಂಡು ಇರ್ತಿದ್ದ. ಅದರಿಂದ ಸ್ವಲ್ಪ ಮನಿ ನಡೆದು ಸಮಸ್ಯೆ ಆಗ್ತಿತ್ತು ನೋಡ್ರಿ. ಅದಕ್ಕೆ ಅವ ಏನು ಮಾಡ್ತಿದ್ದ, ಸುತ್ತಮುತ್ತ ಊರೊಳಗಿನ ಸಂತೆ, ಜಾತ್ರೆ, ಎಲ್ಲೆಲ್ಲಿ ಏನೇನು ಜನ ಸೇರುವಂತ ಸಂದರ್ಭ ಇರ್ತದೋ ಅಲ್ಲೆಲ್ಲ ಹೋಗಿ ತನ್ನ ಭಾಂಡೆ ಅಂಗಡಿಯನ್ನ ಹಚ್ತಿದ್ದ. ಹೀಗಿದ್ದಾಗ ಕಲಬುರಗಿ ಒಳಗೆ, ಅಂದ್ರೆ ಗುಲ್ಬರ್ಗಾದಲ್ಲಿ ಇರುವಂತಹ ದೊಡ್ಡ ದೇವಸ್ಥಾನ ನಿಮಗೆಲ್ಲ ಗೊತ್ತಿದ್ದದ ಯಾವುದು ಅಂತಂದ್ರೆ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನ. ಕಲಬುರಗಿ ಒಳಗೆ ಶರಣಬಸವೇಶ್ವರ ದೇವಸ್ಥಾನದ ಜಾತ್ರೆ ನಡೀತದ. ಅದನ್ನ ನೋಡೋಕೆ ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾದಂತಹ ಜಾತ್ರೆ ಶರಣಬಸವೇಶ್ವರ ಅಪ್ಪನ ಜಾತ್ರೆ. ಈ ಜಾತ್ರೆಗೆ ಹೋಗಬೇಕು ಅಂತ ಹೇಳಿ ತವನಪ್ಪ ಏನು ಮಾಡಿದ್ದ ಅಂತಂದ್ರ ಸುಮಾರು 25,000 ರೂಪಾಯಿಗಳನ್ನ ಖರ್ಚು ಮಾಡಿ ಬಹಳಷ್ಟು ಭಾಂಡೆ ಸಾಮಾನೆಲ್ಲ ತರಿಸಿ ಇಟ್ಕೊಂಡಿದ್ದ. ಯಾಕಂದ್ರೆ ಜಾತ್ರೆ ಒಳಗ ಹಚ್ಚಬೇಕು ಅಂತ ಹೇಳಿ. ಜಾತ್ರೆಯೊಳಗ ಹಚ್ಚಿ ವ್ಯಾಪಾರ ಮಾಡಿ ಅದರಿಂದ ಬಂದಂತ ಎಲ್ಲ ಹಣವನ್ನ ತನ್ನ ಜೀವನೋಪಾಯಕ್ಕೆ ಬಳಸ್ಕೋಬೇಕು ಅಂತ ಹೇಳಿ ಅವನ ಇಚ್ಛಾ. ಆದ್ರೆ ಯಾವುದೇ ಸಂತಿಗೆ ಹೋಗ್ಲಿ, ಜಾತ್ರೆಗೆ ಹೋಗ್ಲಿ, ಯಾವುದೇ ಕಡೆ ಅವನು ಹೋಗಿ ಅಂಗಡಿಯನ್ನ ಹಾಕಿ ತನ್ನ ವ್ಯಾಪಾರ ಶುರು ಮಾಡೋದಕ್ಕಿಂತ ಮುಂಚೆ ತಾನೇನು ನೆನೆಸ್ತಿದ್ದಲ್ಲ, ಗುರು ನಾಗಲಿಂಗ ಮಹಾಸ್ವಾಮಿಗಳನ್ನ ಪೂಜಾ ಮಾಡಿ, ಅವ್ರ ಫೋಟೋವನ್ನ ಏನಪ್ಪಾ ಅಂದ್ರ ಪೂಜಾ ಮಾಡಿ ಅವ್ರನ್ನ ನೆನೆಸ್ಕೊಂಡು ಭಕ್ತಿ ಭಾವದಿಂದ ಅವರಿಗೆ ಬೇಡ್ಕೊಂಡು ನಮಸ್ಕಾರ ಮಾಡಿ, ಎಲ್ಲಾ ನಿಂದಪಾಯಪ್ಪ, ತೇಲಿಸ್ತೀವೋ ಏನ ಮುಳುಗಿಸ್ತೀವೋ ಎಲ್ಲ ನಿನಗೆ ಬಿಟ್ಟು ಕೊಟ್ಟಿದ್ದು ಅಂತ ಹೇಳಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ತನ್ನ ಕೆಲಸ ಶುರು ಮಾಡ್ತಿದ್ದ. ಹೀಗಿದ್ದಾಗ ಶರಣಬಸವೇಶ್ವರ ಅಪ್ಪನ ಜಾತ್ರೆಗೆ ಹೋಗಬೇಕು ಅಂತ ಹೇಳಿ ಬಹಳಷ್ಟು ಎಲ್ಲ ಭಾಂಡೆ ಸಾಮಾನು ತಗೊಂಡಿದ್ದ.
ದೊಡ್ಡ ದೊಡ್ಡ ಬುಟ್ಟಿ, ಕಡಾವಗಿ, ತಾಟ, ತಂಬಿಗಿ, ವಾಟ್ಕ, ಬಟ್ಲ, ಚಮಚೆ, ಅದು ಇದು ಅಂತ ಹೇಳಿ ಎಲ್ಲವನ್ನು ತಗೊಂಡು ಸುಮಾರು ಎತ್ತಿನ ಗಾಡಿಗಳನ್ನ ತಗೊಂಡು ಅದರೊಳಗೆ ಎಲ್ಲ ಸಾಮಾನುಗಳನ್ನ ಇಟ್ಕೊಂಡ ಗುಲ್ಬರ್ಗಾ ಜಿಲ್ಲೆಗೆ ಹೊಂಟ ಜಾತ್ರೆ. ಸುಮಾರು 9-10 ದಿವಸಗಳ ನಡೆಯುವಂತಹ ಜಾತ್ರೆ, ಬಹಳ ದೊಡ್ಡ ಜಾತ್ರೆ ಅದು. ಆದ್ರೆ ಈ ತವನಪ್ಪನ ಹೆಸರು ಎಷ್ಟು ಫೇಮಸ್ ಆಗಿತ್ತು ಅಂತಂದ್ರೆ, ಆಗಿನ ಸಂದರ್ಭದೊಳಗೆ ಭಾಂಡೆ ತವನಪ್ಪ ಅಂತಂದ್ರೆ ಎಲ್ಲರೂ ಇವನ್ ಹತ್ತಿಗೆ ಬರೋರು. ಯಾಕಂದ್ರ ಬಹಳಷ್ಟು ಬೇಡ್ಯಾಡೋದು, ಅದು ಇದು ಹಿಂಗೆಲ್ಲ ಮಾಡಾವಲ್ಲ, ತುಟ್ಟಿ ಮಾರಾವಲ್ಲ, ಒಳ್ಳೆಯ ಸಾಮಾನುಗಳನ್ನು ತಂದ ಜನರಿಗೆ ಕೊಡಾವ, ಅಲ್ಪ ಸ್ವಲ್ಪ ಲಾಭ ಪಡ್ಕೊಳವ ಜೀವನೋಪಾಯಕ್ಕಂತ ಹೇಳಿ. ಹೀಗಿದ್ದಾಗ ಎಲ್ಲ ಬಂಡಿಗಳನ್ನ ಹೇರ್ಕೊಂಡು ಎತ್ತಿನ ಗಾಡಿಗಳಲ್ಲಿ ಸಾಮಾನು ತುಂಬಿಕೊಂಡ ಕಲಬುರಗಿ ಜಿಲ್ಲೆಗೆ ಹೋದ. ಅಲ್ಲೊಂದು ದೊಡ್ಡದೊಂದು ಏನಪ್ಪಾ ಅಂತಂದ್ರ ಗುಡಾರವನ್ನೆಲ್ಲ ಕಟ್ಟಿ ಮಾಡಿ ಭಾಂಡೆಗಳನ್ನು ಇಳಿಸಿದ. ನಾಳೆಲ್ಲ ನಾಡ್ದು ಜಾತ್ರೆ ಚಾಲು ಆಗಬೇಕಾಗಿತ್ತು. ಎಲ್ಲ ಭಾಂಡೆಗಳನ್ನ ಹಚ್ಕೊಂಡ 2-3 ದಿವಸಗಟ್ಲೆ ಎಲ್ಲ ಕೆಲಸ ಒಂದು ಆಯ್ತು. ಒಂದು ದಿವಸ ಇನ್ನೇನ ವ್ಯವಹಾರ ಚಾಲು ಮಾಡಬೇಕು ಅಂಥೇಳಿ ಗುರು ನಾಗಲಿಂಗ ಮಹಾಸ್ವಾಮಿಗಳನ್ನ ನೆನೆಸ್ಲಿಕ್ಕತ್ತ. ಯಪ್ಪ ಮತ್ತ ನಾನು ವ್ಯಾಪಾರ ಶುರು ಮಾಡ್ತೀನಿ ನೋಡಪ್ಪ ಯಪ್ಪ ಅಂಥೇಳಿ ಗುರುವನ್ನ ಬೇಡ್ಕೊಂಡ. ಊದ್ಕಡ್ಡಿ ಎಲ್ಲ ಹಚ್ಚಿ ಅರ್ಶಿನ ಕುಂಕುಮ ಅವು ಇವು ತಂದು ಎಲ್ಲಗಳನ್ನ ಭಾಂಡೆ ಅದು ಇದೆಲ್ಲ ಪೂಜೆ ಮಾಡಿದ. ವಿಪರ್ಯಾಸವೋ ಏನೋ ಎಂಬಂತೆ ನಾಗಲಿಂಗ ಮಹಾಸ್ವಾಮಿಗಳು ತತ್ಕ್ಷಣ ಅವನ ಅಂಗಡಿ ಮುಂದೆ ಪ್ರತ್ಯಕ್ಷನೇ ಆಗಿಬಿಟ್ರು. ಅಂಗಡಿ ಮುಂದೆ ಪ್ರತ್ಯಕ್ಷ ಆಗಿ, ತವಣ್ಯ ಏನು ನಡೆಸಿಯೋ ಒಳಗ ಅಂಥೇಳಿ ಪಟ ಪಟ ಭಾಂಡ್ಯದ ಅಂಗಡಿಯಾಗ ಬಂದ್ಬಿಟ್ರು. ತವನಪ್ಪಗ ನೋಡ್ರಿ ಎಷ್ಟು ಆನಂದ ಆಯ್ತು ಅಂತಂದ್ರ, ನಾವ ಗುರುವನ್ನ ಹುಡುಕಾಡ್ಕೊಂತ ಹೋಗೋದಕ್ಕಿಂತ ಗುರು ನಮ್ಮನ್ನ ಹುಡುಕಾಡ್ಕೊಂತ ಬಂದ ಅಂದ್ರ ಅವನಿಗಾದ ಸಂತೋಷ ಎಷ್ಟಿರ್ಬೋದು. ಭಕ್ತನನ್ನ ನೋಡ್ಲಾಕ ಗುರುನ ಬಂದಾನ ಅಂತಂದ್ರ ಎಷ್ಟು ಸಂತೋಷ ಆಗ್ಬಾರ್ದು. ಬಹಳಷ್ಟು ಸಂತೋಷ ಆಯ್ತು ತವನಪ್ಪಗ. ಆನಂದದ ಸಾಗರದಲ್ಲಿ ತೇಲಾಡಿದ. ಯಪ್ಪ ಬಾ ಒಳಗ ಬಾ, ನನ್ನನ್ನ ಹುಡುಕಾಡ್ಕೊಂತ ನೀ ಬಂದಿ ಯಪ್ಪ ಬಾ ಒಳಗ ಅಂತ ಹೇಳಿ ತವನಪ್ಪ ಕರೆದ. ಯಪ್ಪ ಅಲ್ಲೇ ಕುಂಡಿಯಪ್ಪ, ಗಲ್ಲೆದ ಪಟ್ಟಿಗೆ ಅಂತಿಕ ಅದೇನ ನಾ ಕುಂಡು ಜಾಗ ಐತಿ ಅಲ್ಲೇ ಕುಂಡಿಯಪ್ಪ. ಮತ್ತ ಇವತ್ತ ವ್ಯಾಪಾರ ಶುರು ಮಾಡ್ಬೇಕನ್ನಕತ್ತಿದ್ನಿ, ಮತ್ ನೀನೇನು ಬಂದಿಲ್ಲ, ನನಗ ಭಾಗ್ಯ ಬಂದಂಗ ಆತ್ ನೋಡಿಯಪ್ಪ ಅಂತೇಳಿ. ನೋಡ್ರಿ, ನಾಗಲಿಂಗ ಮಹಾಸ್ವಾಮಿಗಳು ಬಹಳ ವಿಚಿತ್ರ ಲೀಲೆಗಳವರು. ಅವರ ಲೀಲೆಗಳನ್ನ ನಾವು ಅರಿತುಕೊಂಡು ಸುಮ್ಮನೆ ಇದ್ದೀವಿ ಅಂದ್ರ ಮುಂದೆ ಆಗುವಂತಹ ಅದು ಲಾಭ ಹೇಳ್ತಿರೋದು. ಅವರು ಮಾಡೋ ಕೆಲಸಕ್ಕೆ ಸ್ವಲ್ಪ ಅಡ್ಡಿ ಆಯ್ತು ಅಂತಂದ್ರ ಅದರಿಂದ ಬಹಳ ದೊಡ್ಡ ತೊಂದರೆಗೆ ನಾವು ಒಳಪಡ್ತೀವಿ. ಇಂಥ ಹಲವಾರು ಕಷ್ಟಗಳನ್ನ ಜನ ಅನುಭವಿಸ್ಯಾರ, ಲಾಭಗಳನ್ನು ಅಷ್ಟೇ ಅನುಭವಿಸ್ಯಾರ ಅವರಿಂದ. ಹೀಗಿರುವಾಗ ಅಪ್ರತಿಮ ಈ ಭಕ್ತ ಆ ನಾಗಲಿಂಗ ಮಹಾಸ್ವಾಮಿಗಳನ್ನ ತಾನು ಕೂಡುವಂತ ಜಾಗ ಕುಣಿಸಿಬಿಟ್ಟ. ಅವಾಗ ನಾಗಲಿಂಗ ಮಹಾಸ್ವಾಮಿಗಳಂದ್ರು, ತವಣ್ಯ ನೀ ಕುಂಡು ಜಾಗದಾಗ ನನ್ನ ಕೂಡಿಸಿ ಅಲ್ಲೋ, ಹಂಗಾತಂದ್ರ ಇವತ್ತಿನ ವ್ಯಾಪಾರ ಎಲ್ಲ ನಂದ ನೋಡ್ಲೆ ಅಂದ್ಬಿಟ್ರು. ಆಯ್ತಪ್ಪ, ನೀ ಏನು ಮಾಡ್ತಿ ಅದು ನಿನಗ್ ಬಿಟ್ಟು ಕೊಟ್ಟದ್ದು, ನಾನೇನು ಮಾತಾಡಂಗಿಲ್ಲ. ನೀ ಏನು ವ್ಯಾಪಾರ ಮಾಡ್ತಿ, ಏನು ಲಾಭ ಮಾಡ್ತಿ, ನಷ್ಟ ಮಾಡ್ತಿ, ಅದೇನು ನನಗೆ ಗೊತ್ತಿಲ್ಲ. ಇವತ್ತಿನ ಎಲ್ಲ ಕೆಲಸ ನಿನ್ನಿಂದನ ಆಗಲಿ ಅಂತ ಹೇಳಿ ಎಲ್ಲ ಗುರುವಿನ ಮ್ಯಾಗ ಹಾಕಿಬಿಟ್ಟ ಭಕ್ತ. ಆಯ್ತು ತವಣ್ಯ ಅಂತ ಹೇಳಿ ಅಂದವ್ರೆ ನಾಗಲಿಂಗ ಮಹಾಸ್ವಾಮಿಗಳು, ಬರ್ರಿಪ್ಪ ಬರ್ರಿ, ಭಾಂಡೆ ತಗೋ ಬರ್ರಿ, ಇಲ್ಲಿ ಬಹಳ ಒಳ್ಳೆ ಭಾಂಡೆ ಅದಾವ ಬರ್ರಿ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಒದರ್ಲಾಕತ್ರು. ಮತ್ತ ಇದಲ್ಲದ ತವನಪ್ಪನ ಅಂಗಡಿಗೆ ಬಹಳಷ್ಟು ಜನ ಬರೋರು. ಯಾಕಂದ್ರೆ ಬಹಳ ಒಳ್ಳೆ ಮನುಷ್ಯ ಇವ, ಚಲೋ ಅಂತದೆಲ್ಲ ಮಾಲ್ ತಂದು ಕೊಡವ. ಹಿಂಗಾಗಿ ಹೆಸರು ಮಾಡಿದ್ದ, ಆ ಪ್ರದೇಶದೊಳಗೆ ಬಹಳಷ್ಟು ಹೆಸರು ಮಾಡಿದ್ದ. ಜನ ಎಲ್ಲ ಏನಪ್ಪಾ ಅಂತಂದ್ರ ವ್ಯಾಪಾರಕ್ಕೆ ಬರ್ಲಿಕ್ಕೆ ಇತ್ತು, ನಮಗ್ ಬುಟ್ಟಿ ಬೇಕಾಗಿತ್ರಿ, ನಮಗ್ ತಾಟ ಬೇಕಾಗಿತ್ರಿ, ನಮಗ್ ಆದ್ ಬೇಕಾಗಿತ್ರಿ, ಬೊಗಾಣಿ ಬೇಕಾಗ್ಯಾವು ಅಂತ ಹೇಳಿ ಎಲ್ಲ ಅನ್ನಕತ್ರು ಮಂದಿಲ್ಲ.
ಆಯ್ತು ತಗೋರಿ ತಗೋರಿ, ನಿಮ್ಗೆ ಯಾವ್ದು ಬೇಕು ತಗೋರಿ ಅಂತೇಳಿ ನಾಗಲಿಂಗ ಮಹಾಸ್ವಾಮಿಗಳನ್ನವರು ತವನಪ್ಪ ಸುಮ್ಮ ಅದನ್ನ ನೋಡ್ಕೊಂತ ದೂರ ನಿಂತಿದ್ದ. ಮುಖದೊಳಗ ಮಂದಹಾಸ ತವನಪ್ಪನ ಮುಖದೊಳಗ, ಗುರು ಬಂದ ವ್ಯಾಪಾರ ಮಾಡ್ಲಿಕ್ಕತ್ತಾನ ಅಂತ ಹೇಳಿ. ಆಯ್ತು ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳನ್ನ ಅವರೆಲ್ಲ ಭಾಂಡೆ ತೊಗೊಂಡ್ ಮಂದಿ ಕೇಳಾಕತ್ರು, ಎಷ್ಟು ಕೊಡ್ಬೇಕ್ರಿ ಇದಕ್ಕ ಅಂತ ಹೇಳಿ. ನೋಡುವ, ಈ ಬೊಗಾಣಿ ಒಳಗ ಮನೆಯೊಳಗ ಹೋಗಿ ಶಿವಧ್ಯಾನವನ್ನ ಮಾಡಿ ಅನ್ನ ಮಾಡು, ಭಕ್ತಿ ಭಾವದಿಂದ ಅನ್ನ ಮಾಡಿ ನಿನ್ನ ಮನಿ ಮಂದಿಗೆಲ್ಲ ಊಟಕ್ಕೆ ಬಡಿಸು. ಆ ನೀ ನೀಡುವ ಆ ಭಕ್ತಿಯ ಊಟವೇ ಈ ಬೊಗಾಣಿ ಕಿಮ್ಮತ್ತ ಅಂತೇಳಿ ಅಂದ್ಬಿಟ್ರು. ಮಂದಿಗೆ ಇದು ಒಂದ್ ನಮನಿ ವಿಚಿತ್ರ ಅನಿಸ್ತು. ಅಲ್ಲ, ಹಣ ಎಷ್ಟು ಕೊಡ್ಬೇಕು ಹೇಳ್ರಿ, ಇದಕ್ಕೆ ದುಡ್ಡು ಎಷ್ಟು ಕೊಡ್ಬೇಕು ಹೇಳ್ರಿ ಅಂದ್ರ, ನೀ ಕೊಡುವಂತಹ ಭಕ್ತಿಯೇ ನನಗ ದುಡ್ಡು, ಒಯ್ದು ಬಿಡ ಅಂದ್ರ ಅವ್ರು ನಾಗಲಿಂಗ ಮಹಾಸ್ವಾಮಿಗಳು. ಆಗ್ಲಿ ಅಂತ ಹೇಳಿ ಏನು ಮಂದಿ ತಗೊಳಕೈತು, ಇಡೀ ಜಾತ್ರೆ ಎಲ್ಲ ಸುದ್ದಿ ಆಗ್ಲಕೈತು. ಯಾರೋ ಒಬ್ರು ಸ್ವಾಮೀಜಿಯವ್ರು ಬಂದಾರ, ತವನಪ್ಪನ ಅಂಗಡಿಯಾಗಿನ ಎಲ್ಲಾ ಭಾಂಡೆಗಳನ್ನ ಪುಕಟ ಕೊಡಾಕತ್ತಾರ ಅಂತ ಹೇಳಿ. ಇನ್ನ ಅಂಗಡಿ ಬಾಗ್ಲ ತೆಗೆದು ಉದ್ಕಡ್ಡಿ ಹಚ್ಚಿದ ತವನಪ್ಪ ಮಂದಿ ಹಿಂಗ ಮುಕುರ್ಲಾಕೈತು. ಪುಕಟ ಕೊಡ್ತನಂದ್ರ ಯಾರು ಬಿಡ್ತಾರ್ರಿ? ಪುಕಟ ಕೊಡ್ತಾನಂದ್ರ ಯಾರು ಬಿಡ್ತಾರ? ಪುಕಟ ಕೊಡ್ಲಾತಾರ ಅಂತ ಅಂದ ಕೂಡ್ಲೆ ಎಲ್ಲ ಜನ ಬಂದ ಭಾಂಡೆ ಆದ ತಗೊಂಡು, ತಾಟ ತಗೊಂಡು, ತಂಬಿಗಿ ತಗೊಂಡು, ಬೊಗಾಣಿ ಬೇಕು, ಬುಟ್ಟಿ ಬೇಕು, ಚಮಚೆ ಬೇಕಂತ ಎಲ್ಲ ತಗೊಂಡು ಹೋಗಾಕತ್ರು. 5 ನಿಮಿಷ ಅಂದ್ರ ಆ ಅಂಗಡಿಯಾಗಿನ ಒಟ್ಟು ಭಾಂಡೆ ಎಲ್ಲ ಖಲಾಸ್. ಅವಾಗ ಗುರುಗಳಂದ್ರು ನಾಗಲಿಂಗ ಮಹಾಸ್ವಾಮಿಗಳು, ತವಣ್ಯ ಹಂಗೈತ್ಲೆ ನನ್ನ ವ್ಯಾಪಾರ ಅಂತ ಹೇಳಿ. ಯಪ್ಪ, ನೀ ಮಾಡಿದ್ದ ವ್ಯಾಪಾರ ಅಂದ್ಬಿಟ್ಟ ತವನಪ್ಪ. ಅವನ ಜಾಗದಾಗ ನಾವ್ ಯಾರದ ಇದ್ರ ಹಿಂಗ ಅಂತೀವನ್ರಿ? ಹಿಂಗ ಅಂತಿಲಾಗಿದ್ವಿ ನಾವು. ಒಂದು ಸಾಮಾನು ಪುಕ್ಕಟ್ ಹೋಯ್ತಂದ್ರ, ಏ ಅಪ್ಪ ಗುರುವೇ, ನಾನು ಎಲ್ಲರ ನೀ ಮುಳುಗಿಸಿ ನೀ ಅಲ್ಲಿ ಮೊದಲು ಸರಿ ಅಂತ ಹೇಳ್ತಿದ್ದೆ. ಆದ್ರ ಆ ಗುರುವಿನ ಮ್ಯಾಗ ಭಕ್ತಿ ಇಟ್ಟಂತಹ ತವನಪ್ಪ ನೋಡ್ರಿ, ನಮ್ಮ ಅಪ್ಪ ಎಷ್ಟು ಚಂದ ವ್ಯಾಪಾರ ಮಾಡ್ತಾನೋ ಅಂತ ಹೇಳಿ ನಗತಿದ್ದ. ಎಷ್ಟು ಆನಂದ ನೋಡ ಆ ತವನಪ್ಪಗೆ, ಎಷ್ಟು ಆನಂದ. ಎಲ್ಲ ಸಾಮಾನೆಲ್ಲ ಕೊಟ್ಟ ಗುರು ಅಂತಾನ, ತವಣ್ಯ ಇನ್ನೇನು ಉಳ್ದದ ಯಪ್ಪ, ಈ ಗುಡಾರ ಮತ್ತ ಎಲ್ಲಾ ಗಂಟು ಕಟ್ಕೊಂಡು ಬಂಡ ಅರಿಬಿ, ಹಗ್ಗ, ಗೂಟ, ಬಡಿಗಿ ಎಲ್ಲ ಇವ್ ಅದಾವ ನೋಡು. ಹೌದಾ? ಹಂಗಾದ್ರ ಬರ್ರಿಪ್ಪ ಬರ್ರಿ, ಯಾರಿಗೆ ಗುಡಾರ ಬೇಕ, ಗೂಟ ಬೇಕ, ಕಟ್ಟಿಗೆ ಬೇಕ, ಅರಿಬಿ ಬೇಕ, ತಗೊಂಡ್ ಹೋಗಿ ಬರ್ರಿ, ಹಗ್ಗ ಬೇಕಂತ ಹೇಳಿ ಅದನ್ನೂ ಒದರಿದ ನಾಗಲಿಂಗ ಮಹಾಸ್ವಾಮಿ. ಆಯ್ತು ಅಂತ ಹೇಳಿ ಅಲ್ಲಿದ್ದ ಜನ ನೋಡ್ರಿ, ಅಂಗಡಿ ಕಾರ್ ಏನು ಬೇರೆದವ್ರು ಬಂದಿರ್ತಾರಲ್ಲ ಅವ್ರಿಗೆಲ್ಲ ಬೇಕಾಗ್ತಿರ್ತಾವ ಗುಡಾರ, ಗೂಟ, ಕಟ್ಟಿಗೆ. ಮತ್ತ ಭಾಂಡೆ ಸಾಮಾನ ಎಲ್ಲ ಹೋಗ್ಯಾವ. ಇವನು ತಗೊಂಡ್ ಏನ್ ಮಾಡ್ತಾನ ತವನಪ್ಪ ಅಂತ ಹೇಳಿ, ನಮಗ್ ಕೊಡ್ರಿ ಅಂತ ಹೇಳಿ ಅವನ್ನೆಲ್ಲ ತಾಡ್ಪತ್ರಿ, ತಟ್ಟ, ಗೂಟ, ಬಡಿಗೆ ಎಲ್ಲಾನು ಅವನು ತಗೊಂಡ್ ಹೋಗ್ಬಿಡ್ತ. ನಾಗಲಿಂಗ ಸ್ವಾಮಿಗಳು ಮತ್ತಂತಾರ ತವನಪ್ಪಗ, ತವಣ್ಯ ಮತ್ತಿನ್ನೇನು ಉಳ್ದದು ನಿನ್ನ ಹತ್ತಿಗೆ, ಏನು ಉಳ್ದೈತಿ? ಯಪ್ಪ, ಇವನ್ನೆಲ್ಲ ಸಾಮಾನ್ ತರಾಕ ಎತ್ತಿನ ಗಾಡಿಗಳು ತಂದೀನಿ, 4-5. ಆ ಎತ್ತುಗಳ ಗಾಡಿಗಳು ಅದಾವ. ಆ ತಂದು ಕೂಡ್ಲೆ ಆಯ್ತು ಬಿಡು, ಮತ್ತ ಎತ್ತುಗಳ ಗಾಡಿಗಳು ಮಂದಿಗೆ ಬೇಕಾತಾವ, ಕೊಟ್ಟು ಬಿಡು ಅಂತ ಅಂದ್ಬಿಟ್ಟ. ಆಗ್ಲಪ್ಪ ಕೊಟ್ಟು ಬಿಡವ್ರಿ ಅಂತ ಹೇಳಿ ತವನಪ್ಪ ಅಂದ ನೋಡ್ರಿ. ನಾಗಲಿಂಗ ಮಹಾಸ್ವಾಮಿಗಳು ಆ ಎತ್ತಿನ ಗಾಡಿ, ಎತ್ತುಗಳು, ಇವು ಎಲ್ಲ ಅಲ್ಲಿದ್ದವ್ರಿಗೆ ಹಂಚಿಬಿಟ್ರು. ತಗೊಂಡ ಮಂದಿ ಇಡೀ ಗುಲ್ಬರ್ಗದ ಎಲ್ಲ ಏನಪ್ಪಾ ಅಂತಂದ್ರ ಮಂದಿ ತವನಪ್ಪನ ಹೊಗಳಾಕ ಚಾಲು ಮಾಡ್ತು. ಏನು ತವನಪ್ಪ ದಾನಶೂರ ಕಾರಣ, ತವನಪ್ಪ ಎಲ್ಲ ಕೊಟ್ಬಿಟ್ಟ ಅಂತ ಹೇಳಿ. ನಾಗಲಿಂಗ ಮಹಾಸ್ವಾಮಿಗಳಂದ್ರು, ತವಣ್ಯ ಮತ್ತ ನಿನ್ನ ಹತ್ತಿಕೆ ಏನೈತಿ? ಯಪ್ಪ, ತಲಿ ಮ್ಯಾಗ ರುಂಬಾಲ್ ಸುತ್ತೇನಿ, ಇದೊಂದು ಅಂಗಿ ಐತಿ, ಇದೊಂದು ಧೋತ್ರ ಐತಿ. ಆಯ್ತು ತೆಗಿ ಅದನ್ನೆಲ್ಲ ಅಂತ ಹೇಳಿ. ತೆಗಿ ಅಂದ ಕೂಡ್ಲೆ ಬಡ ಅಂಗಿ ತೆಗೆದು ಹೋಗದ, ತಲೆ ಮ್ಯಾಗಿನ ರುಂಬಾಲ್ ತೆಗೆದು ಹೋಗದ, ಧೋತ್ರ ತೆಗೆದು ಹೋಗದ, ಎಲ್ಲವನ್ನ ಏನಪ್ಪಾ ಅಂತಂದ್ರ ತೆಗೆದು ಹೋಗದ. ಲಂಗೂಟಿ ಮ್ಯಾಗ ನಿಂತ ನಾಗಲಿಂಗ ಮಹಾಸ್ವಾಮಿಗಳು ಧೋತ್ರದ ಒಂದು ಅರ್ಧ ಅರ್ಬಿ ಹರದ, ತಗೋ ಇದನ್ನ ಅಷ್ಟ ಒಂದ್ ಜರ ಸುತ್ಕೊಂಡ್ಬಿಡ, ಮಾನ ಮುಚ್ಕೊಲಾಕ ಇದೊಂದಷ್ಟು ಸುತ್ತಗೋ, ಉಳ್ಕಿದ್ದೆಲ್ಲ ಕೊಟ್ಟು ಬಿಡು ಅಂದ. ಆಯ್ತಪ್ಪ ಕೊಟ್ಟು ಬಿಡು, ಇದಕ್ಕೆ ಹೆಚ್ಚಿಂದ ಏನ್ ಬೇಕಾಗಿತ್ತು ನನಗ? ಮಾನ ಮುಚ್ಚಲಾಕ ಇಷ್ಟಾರೋ ಕೊಟ್ಟಿಲ್ಲ ನನಗ, ಇದ ಬಾಳ ದೊಡ್ಡ ಮಹದುಪಕಾರವಾಯಿತು ಅಂದ ತವನಪ್ಪ. ಎಂತಹ ಭಕ್ತ, ಎಂತಹ ಗುರು!
ಇದಕ್ಕ ಅಂತಾರ್ರಿ ಭಕ್ತಿ ಅಂದ್ರ ಇಂಥದಕ್ಕಂತಾರೆ. ತಮ್ಮನ್ನ ತಾವು ಸಂಪೂರ್ಣವಾಗಿ ಗುರುವಿಗೆ ಅರ್ಪಿಸಿಕೊಳ್ಳುವುದೇ ನಿಜವಾದ ಭಕ್ತಿ. ಈ ಭಕ್ತಿಯನ್ನ ಪರೀಕ್ಷೆ ಮಾಡುವಂತಹ ಈ ಲೀಲೆಗಳೇ ಗುರುವಿನ ಲೀಲೆಗಳು. ಇಂತಹ ಗುರು ಲೀಲೆಗಳನ್ನ ಬಹಳಷ್ಟು ತೋರಿಸ್ತಿದ್ದ ನಾಗಲಿಂಗ ಮಹಾಸ್ವಾಮಿ, ಬಹಳಷ್ಟು ತೋರಿಸ್ತಿದ್ದ. ಇಂತಹ ಲೀಲೆಗಳನ್ನ ತೋರ್ಸ್ಕೋತ ಏನ್ ಮಾಡಿದ, ಎಲ್ಲ ಖಾಲಿ ಆಯ್ತು. ಇನ್ನ ತವಣ್ಯ ನಂದು ವ್ಯಾಪಾರ ನೋಡಿದಿಯಲ್ನೇ ಆಯ್ತು, ಮತ್ತಿನ್ನು ನೀನ್ ಊರಿಗೆ ಹೋಗಿಬಿಡು, ಕಮಲಾಪುರಕ್ಕೆ ಹೋಗಿಬಿಡ್ನಿ ಅಂತ ಹೇಳ ಅಂದ. ಆಯ್ತಪ್ಪ ಅಂತ ಹೇಳ ಅನ್ಕೊಂತ ತವನಪ್ಪನ ಹತ್ತಿಕ್ ನೋಡ್ರಿ ₹1 ದುಡ್ಡಿಲ್ಲ. ಕಮಲಾಪುರಕ್ಕೆ ಹೋಗ್ಬೇಕಾಗೈತಿ, ₹1 ದುಡ್ಡಿಲ್ಲ. ಹೋಗ್ಲಾಕ ಎತ್ತಿನ ಗಾಡಿಗಳಿಲ್ಲ, ಯಾವುದೇ ರೀತಿ ವ್ಯವಸ್ಥೆ. ಆದ್ರ ಗುರು ಹೇಳ್ಬಿಟ್ಟಾನ, ನಿನ್ ಊರಿಗೆ ನೀ ಹೋಗಿಬಿಡು ಕಮಲಾಪುರಕ್ಕ, ನಾ ಆಮೇಲೆ ಬಂದ ನಿಮ್ ಮನಿಗೆ ಬಂದ ನಾನು ನಿನ್ ನೋಡ್ತನೋ ಅಂತ ಹೇಳ ಅಂದ. ಆಗ್ಲಿ ತಗೋಯಪ್ಪ, ನಿನ್ನ ಆಜ್ಞೆ ಹಂಗೈತಿ ಹಂಗ ಆಗ್ಲಿ ಅಂತೇಳಿ ತವಣಪ್ಪ ಏನ್ ಮಾಡಿದ ಅಂತಂದ್ರ, ಅದ ಗುಲ್ಬರ್ಗಾ ಜಿಲ್ಲೆ ಒಳಗ ನಡೆಯುವಂತಹ ಜಾತ್ರೆ ಒಳಗ ಭಿಕ್ಷಾ ಬೇಡ್ಲಾಕತ್ತ. ಸ್ವಲ್ಪ ಊಟಕ್ಕೆ ಏನಾದ್ರು ಕೊಡ್ರಿ, ಸ್ವಲ್ಪ ನನಗೊಂದು 4 ದುಡ್ಡು ಕೊಡ್ರಿ, ಊರಿಗೆ ಹೋಗಬೇಕಾಗೈತಿ ಅಂತ ಹೇಳಿ ಭಿಕ್ಷಾ ಬೇಡಿ ಊಟ ಮಾಡಿ ತನ್ನ ದುಡ್ಡು ಏನು ಬೇಕಾಗ್ತಿತ್ತು ಅದನ್ನ ತಗೊಂಡ ಕಮಲಾಪುರಕ್ಕೆ ಹಾದ. ಮನಿಯೊಳಗ ಹೇಳಿ ತಂದಳು, ಏನಿದು ಅವತಾರ ಅಂದ್ರು. ಹಿಂಗ್ಯಾಕೆ ಬಂದರಿದು ಅವತಾರ ಏನಿದು ಅಂತ ಅಂದ ಕೂಡ್ಲೆ ತವಣಪ್ಪ ಅಂತಾನ, ಇದು ನಮ್ಮಪ್ಪ ನನಗ ತೋರಿಸಿರುವಂತಹ ಲೀಲೆ ಐತಿ. ನಾಗಲಿಂಗ ಮಹಾಸ್ವಾಮಿಗಳು ಬಂದಿದ್ರ ನನ್ನ ಅಂಗಡಿಗೆ ಬಂದು ಹಿಂಗೆಲ್ಲ ಮಾಡ್ರು ತಂದ ವೃತ್ತಾಂತವನ್ನೆಲ್ಲ ವಿವರಿಸಿ ಹೇಳಿದ ಹೆಂಡತಿ ಮುಂದೆ. ಹೆಂಡತಿ ಸೆಟ್ಟಿಗೆ ಬರಲಿಲ್ಲ, ಸಂತೋಷ ಪಟ್ಟಳಾಕಿ ಹೆಂಡತಿ, ಸಂತೋಷ ಪಟ್ಲು. ಗುರು ನಮ್ಮ ಅಂಗಡಿಗೆ ಬಂದ ವ್ಯಾಪಾರ ಮಾಡಿ ಹೋಗ್ತಾನ ಅಂತಂದ್ರ ನಮ್ಮದೆಂತ ದೈವ ಅಂದಳಾಕಿ ಹೆಂಡತಿ. ನೋಡ್ರಿ, ಆ ಪತಿಗೆ ತಕ್ಕಂತಹ ಸತಿ ಅವನ ಹೆಂಡತಿ, ಎಷ್ಟು ಅದ್ಭುತವಾದಂತಹ ಸತಿ ಅವಳು. ಅಂತಹ ಸತಿ ಈಗೆಲ್ಲ ಸಿಗ್ಬೇಕಂದ್ರ ಅದು ಎಂತ ದೈವಿ ಪುರುಷರಿಗೆ ಸಿಗ್ತಾರೋ ಅಂತಹ ಸತಿ. ಎಷ್ಟು ಪುಣ್ಯ ಮಾಡಿರ್ಬೇಕು ಅಂತಹ ಸತಿಯನ್ನ ಪಡ್ಕೋಬೇಕಾದ್ರೆ. ಗಂಡ ಹೆಂಡತಿ ಇಬ್ರು ಗುರುವಿನ ಮ್ಯಾಗ ಅಚಲವಾದಂತಹ ನಂಬಿಕೆ ಮತ್ತು ಭಕ್ತಿಯನ್ನು ಇಟ್ಟಾರ, ಅಷ್ಟ ವಿಶ್ವಾಸ ಇಟ್ಟಾರ. ಗುರು ನಮ್ಮನ್ನು ಎಂದೂ ಕೈ ಬಿಡಂಗಿಲ್ಲ ಅಂತ ಹೇಳಿ ಅವ್ರು ಅರ್ಥಕೊಂಡಿದ್ರು. ಅಂತಹ ಸತಿ ಇದ್ದಳಕ್ಕೆ. ಸತಿಪತಿಗಳೊಂದಾದ ಭಕ್ತಿ ಹಿತವಿರ್ಪುದು ಶಿವನಿಂಗೆ ಅಂತ ಹೇಳಿ ಒಂದು ಮಾತದ. ಗಂಡ ಭಕ್ತಿ ಮಾಡ್ತಿದ್ದ, ಹೆಂಡತಿ ಬ್ಯಾರೆ ಏನೋ ಮಾಡ್ತಿದ್ದಳು ಅಂತಂದ್ರ ಅದು ಒಪ್ಪುವುದಿಲ್ಲ, ಭಕ್ತಿ ದೇವರಿಗೆ ಮುಟ್ಟುವುದಿಲ್ಲ. ಇನ್ನು ಸತಿ ಏನಪ್ಪಾ ಅಂತಂದ್ರ ಭಕ್ತಿ ಮಾಡ್ತಿದ್ದಳು, ಗಂಡ ಅದನ್ನ ಮಾಡ್ತಿಲ್ಲಾಗಿದ್ದ ಅಂದ್ರ ಅದು ಕೂಡ ಮುಟ್ಟುವುದಿಲ್ಲ ಪರಮಾತ್ಮಗೆ. ಗಂಡ ಮಾಡಿದ ಪ್ರತಿ ಕೆಲಸದಲ್ಲೂ ಏನಪ್ಪಾ ಅಂತಂದ್ರ ಹೆಂಡತಿಗೆ ಪಾಲದ, ಹೆಂಡತಿ ಮಾಡುವ ಪ್ರತಿ ಕೆಲಸದಲ್ಲೂ ಗಂಡಿಗೆ ಪಾಲದ. ಅವು ದೇಹಗಳು 2 ಇರಬಹುದು, ಆದ್ರ ಮನಸ್ಸು ಆತ್ಮ ಒಂದೇ ಇದ್ದಂಗ ಕೆಲಸ ಮಾಡ್ರ ಅಂತಹ ಭಕ್ತಿ ಪ್ರೀತಿ ವಿಶ್ವಾಸ ಭಗವಂತಿಗೆ ಮುಟ್ಟುತ್ತದೆ. ಇಷ್ಟೆಲ್ಲ ಏನಪ್ಪಾ ಅಂತಂದ್ರ ವೃತ್ತಾಂತ ಹೇಳಿದ ಬಳಕ ಬಹಳ ಆನಂದದಿಂದ ಸತಿ ಅಂದಳು, ಬಹಳ ಒಳ್ಳೆ ಕೆಲಸ ಮಾಡ್ಯಾರ ಗುರುಗಳು, ಅವ್ರ ಇಚ್ಛೆ ಅಂತೆ ಆಗಲಿ ಅಂತೇಳಿ ಬರ್ರಿ ಅಂತೇಳಿ ಮನ್ಯಾಗ ಮತ್ತ ಬ್ಯಾರೆ ಅರಿಬಿಗಳನ್ನೆಲ್ಲ ಕೊಟ್ಟು ಅದನ್ನ ಹಾಕೋರಿ ಅಂತೇಳಿ ಕೊಟ್ಲು ಸತಿ. 1-2-3 ದಿವಸ ಆಗಿತ್ತು, ಏನು ಕೈಯೊಳಗ ಬಿಡಿಗಾಸಿಲ್ಲ. ಅವ್ರ ಮನೆಯೊಳಗ ಊಟದ ಪರಿಸ್ಥಿತಿ ಕೆಟ್ಟ ಹೋಗಿಬಿಟ್ಟೈತಿ. ಯಾಕಂದ್ರ ಲಾಭ ಅನ್ನುವಂಥದ್ದು ಏನೂ ಇಲ್ಲ. ಬಂಡವಾಳವನ್ನ ಹಾಕಿ ಏನು ಭಾಂಡೆ ತಂದಿದ್ದ ತವಣಪ್ಪ, ಎಲ್ಲ ಭಾಂಡೆ ಹಂಗ ಹೋಗಿಬಿಟ್ಟಾವ. ಮನೆಯೊಳಗೆ ಏನೇನೂ ಇಲ್ಲ. ಊಟಕ್ಕೆ ಪಿರೆ ಆಯ್ತು. ಹೆಂಡತಿ ಗಂಡಗಂದಳು, ಊಟದ ವ್ಯವಸ್ಥಾಕ ಏನೂ ಇಲ್ಲ ಮನ್ಯಾಗ ಅಂತ ಹೇಳಿ. ಏನು ಕಾಳಜಿ ಮಾಡಬೇಡ, ನೀ ನಮ್ಮಪ್ಪ ಬರ್ತಾನಂದಾನ, ಅವ ಬಂದಂದ್ರ ಏನ್ರಿ ಒಂದ್ ಮಾಡ್ತಾನೋ, ನೀ ಏನು ಧೃತಿಗೆಡಬೇಡ ತಂದ. ಆಯ್ತಂದಳಕಿ. ನೋಡ್ರಿ, ಮರದಿವ್ಸ ನಾಗಲಿಂಗ ಮಹಾಸ್ವಾಮಿಗಳು ಬಂದ್ರು ಮನಿಗೆ. ತವಣ್ಯ ಇದ್ದಿಲ್ಲೋ ಮನ್ಯಾಗ ಅಂತೇಳಿ. ಗಂಡ ಹೆಂಡತಿ ಆನಂದ
ಎಷ್ಟು ಆನಂದ ನೋಡ್ರಿ. ಆನಂದದಿಂದ ಗುರುವನ್ನ ಬರಮಾಡ್ಕೊಂಡ್ರು. ಬಾ ಯಪ್ಪ ಬಾ, ಒಳಗೆ ಬಾ, ಒಳಗೆ ಬಾ. ಅವಾಗ ಹೆಂಡತಿ ಓಡ್ಕೊಂತ ಒಳಗಿಂದ ನೀರು ತಂದಳು. ಯಪ್ಪ ಕಾಲ್ ತಕ್ಕೋ, ಬಿಸಿಲಾಗಿ ಬಂದಿ, ಕಾಲ್ ತಕ್ಕೋ, ನೀರು ಕುಡಿ, ಬಾ ಕೂಡ್ ಬಾ ಒಳಗೆ. ಎಂತಹ ನೋಡ್ರಿ ಆ ಹೆಣ್ಮಗಳು ಎಷ್ಟು ಗುರುವಿನ ಮ್ಯಾಗ ಅಚಲವಾದಂತಹ ನಂಬಿಕೆಯನ್ನ ಇಟ್ಟಿದ್ದಳು. ಒಳಗ ತಂದ ಕುಣಿಸಳು ಗುರುವನ್ನ. ನಾಗಲಿಂಗ ಮಹಾಸ್ವಾಮಿಗಳಂದ್ರು, ತವಣ್ಯ ಇವತ್ತು ನಿಮ್ಮ ಮನ್ಯಾಗ ಭಾರಿ ಅಡಿಗೆ ಮಾಡ್ಬೇಕಾ? ಎಷ್ಟು ಅದ್ಭುತವಾಗಿ ಅಡಿಗೆ ಮಾಡ್ಬೇಕಂದ್ರ ನನ್ನ ಹೊಟ್ಟೆ ಹಿಂಗ ತುಂಬಬೇಕಲ್ಲ, ಇನ್ನ ತಕ್ಕನ ಅಂತ ಅಡಿಗೆ ಉಂಡಿರಬಾರ್ದು, ಅಷ್ಟು ಅದ್ಭುತವಾದ ಅಡಿಗೆ ಮಾಡಿ ನೋಡಪ್ಪ ತವಣಪ್ಪ ಅಂತಂದಾಗ ಹೆಂಡತಿ ಮಾರಿ ನೋಡಿದ ತವಣಪ್ಪ. ಹೆಂಡತಿದ್ದಕ್ಕಿ ಗಂಡನ ಮಾರಿ ನೋಡ್ಲು. ಗುರು ಅಂದಾನ ಮೃಷ್ಟಾನ್ನ ಭೋಜನದ ಗತಿ ಅಡಿಗೆ ಮಾಡಿ ಹಾಕು ಅಂತ ಹೇಳಿ. ಮನೆಯೊಳಗೆ ಏನೇನೂ ಇಲ್ಲ. ಅವಾಗ ತವಣಪ್ಪ ಅಂತಾನ, ನಾನು ಹೋಗಿ ಅಡಿಗೆ ವ್ಯವಸ್ಥೆಗೆ ಏನು ಬೇಕೆಲ್ಲ ತಗೊಂಡ್ ಬರ್ತನು ಅಂತಂದ. ಹೆಂಡತಿ ಮುಂದ ಅಂದ ಹೋಗತ್ತಿದ್ದ ನಾಗಲಿಂಗ ಮಹಾಸ್ವಾಮಿಗಳಂದ್ರು, ತವಣ್ಯ ಅಡಿಗೆಗೆ ನೀ ಏನು ಹೊರಗಿನ ತರಾಕ್ ಹೋಗ್ಬೇಡ, ಅಂಗಡಿಯಾಗಿಂದ ಸಾಮಾನದ ತರಾಕ್ ಹೋಗ್ಬೇಡ. ನೀನೇನ್ ಮಾಡು, ನಿಮ್ಮ ಅಣ್ಣತಮ್ಮರ ಮನಿಗೆ ಹೋಗು, ನಿನಗೆ ಯಾರ ಬಂಧುಗಳದಾರಲ್ಲ ಅವ್ರ ಮನಿಗೆ ಹೋಗು, ಅವ್ರ ಮನ್ಯಾಗಿಂದ ಭಿಕ್ಷಾ ಬೇಡ ತಗೊಂಡ ಬಾ, ಅಂತಹ ಅಡಿಗೆ ಅಟ್ಟ ಉಣಾವಣ ಅಂತ ಹೇಳಿ ಅಂದ್ಬಿಟ್ರು ನಾಗಲಿಂಗ ಮಹಾಸ್ವಾಮಿ. ನೋಡ್ರಿ ಎಂತಹ ಪರೀಕ್ಷೆ ನೋಡ್ರಿ ಇದು, ಎಂತಹ ಪರೀಕ್ಷೆ ನೋಡ್ರಿ. ಅಲ್ಲೇನೋ ಭಾಂಡೆ ಸಾಮಾನು ಮಾರಿ ನಮಗ ರಕ್ಕಿಲ್ದಂಗ್ ಮಾಡಿ ಕಳಿಸ್ಯಾನ ಗುರು. ಆದ್ರ ಬಂಧು ಬಾಂಧವರ ಮನಿಗೆ ಹೋಗಿ ಭಿಕ್ಷಾ ಬೇಡ್ಕೊಂಡು ಬಾ ಅಂತ ಅಂದ್ರ ಆ ಜಾಗದಾಗ ಎಲ್ಲರೇ ನಾವಿದ್ದೀವಿ ಅಂದ್ರ ಯಪ್ಪ ಆ ಅವ್ರ ಮನಿ ಬಿಟ್ಟು ಮತ್ತೊಂದು ಬ್ಯಾರೆ ಮನಿ ಹೇಳಿ ಅಂತ 100 ಮನಿ ಹೋಗಿ ಭಿಕ್ಷಾ ತಗೊಂಡ್ಬರ್ತಾನ. ಕರೆ ಬಂಧು ಬಾಂಧವರ ಹತ್ತಿಕ ನಮ್ಮ ಕೈ ಒಡ್ಡಾಕ್ ಹಚ್ಚಬೇಡ ಅಂತ ಹೇಳಿ ಹತ್ತಿದ್ದೀವಿ. ಆದ್ರ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ, ಆ ಬಂಧು ಬಾಂಧವರ ಮನಿಗೆ ಹೋಗಿ ಭಿಕ್ಷಾ ತಗೊಂಡ ಬಾ ಅಂತ ಹೇಳಿ ಆ ತವಣಪ್ಪಗಂದ್ರು. ತವಣಪ್ಪ ಒಂದು ತುಟಿ ಪಿಟಕರೆ ಅನ್ಬೇಕಲ್ಲ, ಅವ್ರ ಮನಿಗೆ ನನಗೆ ಯಾಕೆ ಕಳಿಸಲಾತಿದಿ ಅಂತ ಹೇಳಿ ಒಂದು ಮಾತು ಅನ್ಬೇಕಾಗಿತ್ತಲ್ಲ. ಅನ್ಲಿಲ್ಲ ಅವ ಅನ್ಲಿಲ್ಲ. ಹೋಗ್ಲಿ ಹೆಂಡತಿಯರ ಅನ್ಬೇಕಾಗಿತ್ತಲ್ಲ, ಅವಳು ಅನ್ಲಿಲ್ಲ. ಹೆಂಡತಿ ಅಂತಾಳೆ, ಹೋಗ್ರಿ ನಿಮ್ಮ ಅಣ್ಣತಮ್ಮರ ಮನಿಗಳು ಅವು ಇವೆಲ್ಲ ಅದಾವ, ಅವ್ರ ಮನಿಗೆ ಹೋಗ್ರಿ, ಬೇಡ್ಕೊಂಡು ಬರ್ರಿ ಅಂದಳಾಕಿ. ಇದು ಸತಿಯ ಧರ್ಮ. ಎಂತಹ ಸತಿ ಅವಳು, ಎಂತಹ ಸತಿ. ಇಂತಹ ಸತಿ ಧರ್ಮವನ್ನ ಪಾಲಿಸಿ ಗಂಡನನ್ನ ಭಿಕ್ಷಾ ಬೇಡ್ಲಾಕ್ ಹಚ್ಚಳು. ತವಣಪ್ಪ ಅಣ್ಣತಮ್ಮರ ಮನಿಗೆ ಹೋದ. ಎಲ್ಲ ಅಣ್ಣತಮ್ಮರು, ಏನೋ ತವಣಪ್ಪ ಭಿಕ್ಷಾ ಬೇಡ್ಲಾಕ್ ಬಂದಿಯೇನು, ಏನು ಮುಗಿತನ್ನಿಂದಲ್ಲ, ಬಾಳ ಭಾಂಡೆ ಕೆಲಸ ಎಲ್ಲ ಮಾಡ್ತಿದ್ದಿ, ಲಾಭ ಬರ್ತಿತ್ತು, ಅದೆಲ್ಲ ಹೋಯ್ತನು ಅಂತ ಹೇಳಿ ಅಸಹ್ಯ ಮಾಡವ್ರು. ಇಂತಹ ಅಸಹ್ಯ ಅವಂಗ ಆಗಲಿ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಕರೆಸಿದ್ರು. ಎಷ್ಟು ಗುರುವಿನ ಮ್ಯಾಗ ನಂಬಿಕೆ ಐತಂತ ಹೇಳಿ ಚೆಕ್ ಮಾಡ್ಲಕ್ಕ ತವಣಪ್ಪ ಕಳ್ಸಿದ್ರು. ಎಲ್ಲ ಬಂಧು ಬಾಂಧವರು ಅವರು ಸುಮ್ಮ ನೀಡವ್ರಲ್ಲ, ಅಂದ ನೀಡವ್ರವ್ರು. ಅಂದ ಏನಪ್ಪಾ ಅಂತಂದ್ರ ಸ್ವಲ್ಪ ಏನಾದ್ರು ಕೊಡವ್ರ ಮನೆಯಾಗಿದ್ದು. ಯಾರು ಬೆಲ್ಲದ ತುಕಡಿ ಕೊಟ್ರು, ಸ್ವಲ್ಪ ಅಕ್ಕಿ ಕೊಟ್ರು, ಮತ್ತೊಂದೇನೋ ರವಾ ಕೊಟ್ರು, ಗೋಧಿ ಕೊಟ್ರು, ಏನೋ ಕೊಟ್ರು. ಅದನ್ನೆಲ್ಲ ಬೇಡ್ಕೊಂಡ್ ಬಂದ, ಭಿಕ್ಷಾ ಬೇಡ್ಕೊಂಡ್ ಬಂದ. ಯಪ್ಪ ತಂದ ನೋಡ್, ನೀ ಹೆಂಗ್ ಹೇಳಿಲ್ಲ ಹಂಗ್ ಮಾಡೀನಿ ಅಂತ ಹೇಳ. ಆಯ್ತು ಕೂಡ ಅಲ್ಲಿ ನೀನ್ ಹೇಳ್ತಿ, ನೀ ಅಡಿಗೆ ಮಾಡೋಗುವ ಆ ಮಗಳ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳ. ಆಯ್ತಪ್ಪ ಮಾಡ್ತಾನಂತ ಹೇಳಿ ಅಡಿಗೆ ಮನಿ ಒಳಗ ಅಡಿಗೆ ಮಾಡಿದವು. ಎಂತ ಅಡಿಗೆ ಅಂತಂದ್ರ, ಅವಳು ಅಡಿಗೆ ಮಾಡೋ ಸಂದರ್ಭದೊಳಗೆ ಪ್ರತಿ ಅಡಿಗೆ ಆ ಕ್ಷಣ ಏನಿರತಿ ಅವಾಗ ಗುರು ನಾಗಲಿಂಗ ಮಹಾಸ್ವಾಮಿಗಳನ್ನ ನೆನೆಸ್ತಿದ್ರು. ನಮ್ಮಪ್ಪಗನ ಅಡಿಗೆ ಮಾಡಿ ಬಡಿಸ್ತಾನಂತ ಹೇಳಿ ಅವಳು ನೆನೆಸ್ತಿದ್ಳು. ಆ ಮಾಡಿದ ಅಡಿಗೆಯ ಪ್ರತಿ ತುತ್ತು ಅಮೃತಕ್ಕ ಸಮಾನ ಆಗತಿತ್ತು. ಯಾವ ಮಠ ಮಂದಿರದಲ್ಲಿ ನೀವು ಪ್ರಸಾದವನ್ನ ನೀವು ಸ್ವೀಕರಿಸ್ರಿ, ಅವರು ಕೊಡುವಂತಹ ಅನ್ನ ಸಾರ ಮನ್ಯಾಗ ನಾವು ಬ್ಯಾಡದನ್ನೆಲ್ಲ ಮಾಡಿ ತಿಂದ್ರು ಆ ರುಚಿಗೆ ಸಮ ಆಗಂಗಿಲ್ಲ. ಯಾಕಂದ್ರ ಅಡಿಗೆ ಮಾಡೋವ್ರ ಹತ್ತಿಕ ಅವರ ಮನಸ್ಸಿನೊಳಗ ಆ ಭಕ್ತಿ ಇತ್ತು, ಪ್ರೀತಿ ಇತ್ತು, ಗುರುವಿನ ಮ್ಯಾಗ ಅಚಲ ನಂಬಿಕೆ ಇತ್ತು. ಆ ನಂಬಿಕೆ ಇಟ್ಟ ಮಾಡಿರುವಂತಹ ಅಡಿಗೆ ಅದು ಅಮೃತಕ್ಕೆ ಸಮಾನ ಆಗ್ತದೆ.
ಅದಕ್ಕೆ ಮಠ ಮಂದಿರಗಳಲ್ಲಿ ಉಣ್ಣುವಂತಹ ಊಟ ಅದು ಜನ್ಮ ಜನ್ಮದ ಪುಣ್ಯ ಯಾರ ಇರ್ತೈತಿ ಅಂತವ್ರಿಗೆ ಮಾತ್ರ ಸಿಗತೈತಿ. ಅದು ಎಲ್ಲರಿಗೂ ಸಿಗಂಗಿಲ್ರಿ, ಎಲ್ಲರಿಗೂ ಸಿಗಂಗಿಲ್ಲ. ಅಂತಹ ಭಕ್ತಿಯಿಂದ ಅಡಿಗೆ ಮಾಡಿದ್ಳು ನಾಗಲಿಂಗ ಮಹಾಸ್ವಾಮಿಗಳು ಹಸ್ತಿದ್ರು. ತವಣ್ಯ ಅಡಿಗೆ ಆತನ್ ನೋಡೋ ಮನ್ನ ಊಟ ಮಾಡವನಿ ಅಂತ ಹೇಳಿ. ಆಯ್ತಪ್ಪ ಆಯ್ತು ಅಂತ ಹೇಳಿ ಅಂದ. ಒಳಗಿಂದ ಸತಿ ಬಂದಳು. ಯಪ್ಪ ಅಡಿಗೆಲ್ಲ ಆಗೈತಿ, ನಿನಗೆ ಊಟಕ್ಕೆ ಬಡಿಸ್ಲೇನು ಅಂದಾಗ ನಾಗಲಿಂಗ ಮಹಾಸ್ವಾಮಿಗಳು ಅಂದ್ರು, ನೀವಿಬ್ರು ಹೊರಗ್ ಕುಂಡ್ರಿ ಇಲ್ಲೇ, ನಾ ಅಡಿಗೆ ಮನ್ಯಾಗ ಹೋಗಿ ನಾ ಒಬ್ಬ ಉಣ ಅಂದ್ರ. ಆಗ್ಲಿಯಪ್ಪ ಹಂಗ ಆಗಲಿ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಅಡಿಗೆ ಮಣಿ ಒಳಗ್ ಹೋದ್ರು. ಅಡಿಗೆ ಮನ್ಯಾಗ ಒಳಗ್ ಹೋಗಿ ಅಲ್ಲಿರುವಂತಹ ಎಲ್ಲ ಅಡಿಗೆಗಳನ್ನ ಊಟ ಮಾಡಾಕಂತ ಹೇಳಿ ಒಳಗ್ ಹೋಗಿ ಬಾಗಲ ಕೊಂಡಿ ಹಾಕೊಂಡ್ಬಿಟ್ರು. ತವಣ್ಯಪ್ಪಗಂತಾರ, ತವಣ್ಯ ನಾನಾಗೆ ಬಾಗಲ ತೆಗಿ ಅಂತಾಳ ಅಂದಾಗ ನೀ ಬಾಗಲ ತೆಗಿ, ಅಲ್ಲಿ ತಕ ತೆಗದ್ಗಿಗದಿ ಎಲ್ಲರೇ ಅಂತ ಹೇಳ ಅಂದ್ರು. ಆಗ್ಲಪ್ಪ ನೀ ಯಾವಾಗ ಹೇಳ್ತಿಲ್ಲ ಅವಾಗ ತೆಗಿತಾನಂದ ತವಣಪ್ಪ. ನೋಡ್ರಿ, ಆ ಮೃಷ್ಟಾನ್ನ ಭೋಜನವನ್ನ ಉಣ್ಲಿಕ್ಕೆ ಗುರು ಒಳಗ್ ಹೋಗ್ಯಾನ, ಬಾಗಲ ಕೊಂಡಿ ಹಾಕೊಂಡಾನ. ಎಲ್ಲ ಪ್ರತಿ ತುತ್ತನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡ್ಲಿಕ್ಕತ್ತಾನ. ಪ್ರತಿ ತುತ್ತಿನೊಳಗ ಸ್ವರ್ಗವನ್ನ ಕಾಣ್ಲಿಕ್ಕತ್ತಾನ ಗುರು ನಾಗಲಿಂಗ ಮಹಾಸ್ವಾಮಿ. ಪ್ರತಿ ತುತ್ತಿನೊಳಗ ಸ್ವರ್ಗವನ್ನ ಕಾಣ್ಲಿಕ್ಕತ್ತಾನ. ಭಕ್ತನ ಅಡಿಗೆಯನ್ನ ಗುರು ಊಟ ಮಾಡುವುದಂದ್ರ ಅದು ಸಾಮಾನ್ಯ ಅದೇನು? ಸಾಮಾನ್ಯ ಅದೇನು? ಅದು ಎಂತಹ ಭಕ್ತಿಯಿಂದ ಸತಿ ಅಡಿಗೆ ಮಾಡಿದ್ಳು. ಅಂತಹ ಊಟವನ್ನ ನಾಗಲಿಂಗ ಮಹಾಸ್ವಾಮಿಗಳು ಪ್ರತಿ ತುತ್ತು ಬಾಯ ಹಾಕೋಬೇಕಾದ್ರೆ ಇದು ಪರಮಾತ್ಮನ ಪ್ರಸಾದ, ಸ್ವರ್ಗದಂತೆ ನನಗೆ ಭಾಸ ಆಗತೈತಿ, ಇದು ಅಮೃತಕ್ಕೆ ಸಮಾನ ಅಂತ ಹೇಳಿ ಪ್ರತಿ ತುತ್ತ ಬಾಯಿ ಹಾಕೋತಿದ್ರು. ಎಲ್ಲ ಮಾಡಿದ ಅಡಿಗೆ ಎಲ್ಲ ತಾವು ಒಬ್ರ ತಿಂದ್ರು. ಒಬ್ರ ತಿಂದ ಒಳಗೆ ಏನ್ ಮಾಡ್ತಾರಂದ್ರ ನೋಡ್ರಿ, ವಿಚಿತ್ರ ಲೀಲೆ ಅವರು. ಆ ಅಡಿಗೆ ಮಾಡಿದ ಪಾತ್ರೆಗಳೇನಿದ್ದು ಎಲ್ಲ ಪಾತ್ರೆ ಒಳಗ ಮೂತ್ರ ವಿಸರ್ಜನೆಯನ್ನ ಮಾಡ್ತಾರ. ಎಲ್ಲ ಪಾತ್ರೆ ಒಳಗ ಜರ ಮೂತ್ರ ವಿಸರ್ಜನೆಯನ್ನ ಮಾಡಿ ಅದನ್ನೆಲ್ಲ ಮೂತ್ರವನ್ನ ಅವರ ಮನೆಯ ಅಡಿಗೆ ಮಣಿ ಒಳಗಿರುವಂತಹ ಗ್ವಾಡಿಗೆಲ್ಲ ಸಿಡಿಸಿಬಿಟ್ರು. ಎಲ್ಲ ಗ್ವಾಡಿಗೆಲ್ಲ ಸಿಡಿಸ್ರು. ತವಣ್ಯ ತಗಿ ಬಾಗಲ, ನಾ ಹೋಗಾವದನಿ ಅಂತ. ಆಯ್ತಪ್ಪ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳ ವಾಣಿಯಂತೆ ತವಣಪ್ಪ ಬಂದ ಬಾಗಲ ತೆಗದ್ರಿ. ಬಾಗಲ ತೆಗದ ಒಳಗ ನೋಡ್ತಾನ ಗುರು ನಾಗಲಿಂಗ ಮಹಾಸ್ವಾಮಿ ಇಲ್ಲ ಒಳಗಲ್ಲಿ. ಅಲ್ಲಿ ಒಳಗ ಗುರು ನಾಗಲಿಂಗ ಮಹಾಸ್ವಾಮಿ ಇಲ್ಲ. ಮತ್ತೆ ಏನದ ಅಲ್ಲಿ? ಏನದ ಅಂತಂದ್ರ ಎಲ್ಲಿ ನೋಡಿದ ರತ್ತತ್ತ ಏನಪ್ಪಾ ಅಂತಂದ್ರ ಬಂಗಾರದ ಆಭರಣಗಳು, ಬಂಗಾರದ ಪಾತ್ರೆ ಪಗಡೆಗಳು, ಮಣಿ ತುಂಬ ಧಾನ್ಯದ ಚೀಲಗಳು, ಎಷ್ಟು ಬಂಗಾರ ಬಿದ್ದು ಉಳ್ಳಾಡ್ತಿತ್ರಿ. ಎಲ್ಲ ಪಾತ್ರೆಗಳು ಬಂಗಾರ ಆಗಿಬಿಟ್ಟಿದ್ದು. ಒಂದ ತೊಲಿ ಬಂಗಾರ ತಗೋಬೇಕಂದ್ರ ನಮಗ 7-11 ಆಗ್ತದ. ಆದ್ರ ಇಡೀ ಅಡಿಗೆ ಮನೆಯೊಳಗಿರುವಂತಹ ಸಾಮಾನೆಲ್ಲ ಬಂಗಾರ ಆಗ್ಯಾವಲ್ರಿ, ಸಾಮಾನೆಲ್ಲ ಬಂಗಾರ ಆಗ್ಯಾವ. ಎಂತಹ ಭಕ್ತಿ ತೋರಿಸಿದ, ಎಂತಹ ಲೀಲೆಯನ್ನ ತೋರಿಸಿದ ಗುರು. ಇದೇ ಅಲ್ಲೇನು ಗುರುವಿನ ಮ್ಯಾಗಿರುವಂತಹ ಭಕ್ತಿ, ಭಕ್ತನ ಮ್ಯಾಗಿರುವಂತಹ ಪ್ರೀತಿ. ಎಂತಹ ಅದ್ಭುತ ಆ ಭಕ್ತಿಯ ಪ್ರೀತಿ. ಸತಿ ಅಂದಳು, ಇಷ್ಟೆಲ್ಲ ಬಂಗಾರ ಆಗಿದೆ, ಏನು ಮಾಡೋದು ಇದನ್ನೆಲ್ಲ ತಗೊಂಡು ನಾವು ಅಂದಳಕ್ಕೆ. ನೋಡ್ರಿ, ಮತ್ತಾರ್ರಿ ಆದ್ರ ಒಂದ್ ಯಾವ್ದಾದ್ರು ಬಂಗಾರದ ತುಣುಕ ನಮ್ಗೆ ಸಿಕ್ತಂದ್ರ ಉಂಗ್ರ ಮಾಡ್ಸುನನ, ಚೈನ್ ಮಾಡ್ಸುನನ, ಕಿವ್ಯಾನು ಮಾಡ್ಸುನನ, ಮುಗಯಾನು ಮಾಡ್ಸುನನ ಅಂತೇಳಿ 28 ವಿಚಾರ ಹಾಕುವಂತಹ ನಾವೆಲ್ಲಿ ಅಷ್ಟ ಮಣಿ ಒಳಗ ಬಂಗಾರ ಬಿದ್ರ ಇಷ್ಟೆಲ್ಲಾ ಬಂಗಾರ ತಗೊಂಡು ನಾ ಏನ್ ಮಾಡ್ಲಿ ಅಂತ ಅನ್ನುವಂತಹ ಆ ಸತಿಯಲ್ಲಿ, ಮಹಾಸತಿಯಲ್ಲಿ ಎಂತಹ ಅದ್ಭುತವಾದಂತಹ ಆ ಸತಿಪತಿಗಳು. ಅಂತಹ ಸತಿ ಇದ್ಳು. ಅವಾಗ ತವಣಪ್ಪ ಅಂತಾನ, ಇಷ್ಟೆಲ್ಲ ನಮಗೆ ಕೊಟ್ಟು ಯಾಕೆ ವಾದಿಪಾಯಪ್ಪ, ನಮ್ಗೆ ನಾವ್ ಏನು ಮಾಡೋದೈತಿ ಇದನ್ನೆಲ್ಲ ತಗೊಂಡು. ಅವಾಗ ಸತಿ ಅಂದಳು, ಗುರು ಇದನ್ನ ಕೊಟ್ಟಾನಂದ್ರ ಸುಮ್ಮ ಕೊಟ್ಟಿಲ್ಲ, ನಮಗೆ ಯಾವ್ದಾದ್ರು ಒಂದು ಕೆಲಸಕ್ಕ ಇದನ್ನ ಅನುಕೂಲ ಆಗ್ಲಿತ್ತ ಕೊಟ್ಟಾನ. ಇದನ್ನ ತಗೊಂಡು ನಾವ್ ಏನ್ ಮಾಡೋಣ್ರಿ ಅಂತಂದ್ರ ನಿತ್ಯವೂ ದಾಸೋಹ ಮಾಡೋನು ಅಂದಳಕ್ಕೆ, ಇಡೀ ಊರಿಗೆ ಉಣಸೂನು ಅಂದಳಕ್ಕೆ. ನೋಡ್ರಿ ಎಂತಹ ಸತಿ.
ತಗೊಂಡ ಮುಚ್ಚಿಟ್ಕೊಳ್ಳೋನು, ಏನ್ರ ಆಭರಣ ಮಾಡಿಸ್ಕೊಳ್ಳೋನು, ಬೇಕಾದಂಗ್ ಖರ್ಚು ಮಾಡಿ ಊರೂರು ತಿರುಗಾಡನು ಅಂತ ಹೇಳಿ ಅನ್ಲಿಲ್ಲ ಆಕಿ ಹೆಣ್ಮಗಳು. ನಿತ್ಯ ದಾಸೋಹ ಮಾಡಿ ಊರಿಗೆಲ್ಲ ಉಣಸುನು ಅಂದಳು. ಸತಿಯ ಮಾತಿಗೆ ತವಣಪ್ಪ ಬಹಳ ಸಂತೋಷಪಟ್ಟು. ನಿನ್ನಂತಹ ಸತಿಯನ್ನ ಕೈ ಹಿಡಿದ ನಾನೆಂತ ಅದೃಷ್ಟವಂತ ಅಂತ ಹೇಳಿ ಅಂದವ. ಎಂತಹ ಅದೃಷ್ಟವಂತ ತವಣಪ್ಪ, ಅವನ ಸತಿ. ಆಗಲಿ ಅಂತ ಹೇಳಿ ನಿತ್ಯ ದಾಸೋಹಕ್ಕೆ ರೆಡಿ ಆಯಿತು. ಊರದ ಜನ ಬಂದು ಅವನ ಮನ್ಯಾಗ ಉಂಡ್ ಹೋಯ್ತಲ್ರಿ, ಅವನ ಮನ್ಯಾಗ ಉಂಡ್ ಹೋಯ್ತಿತ್ತು. ಯಾವ ಬಂಧು ಬಾಂಧವರು ಅಂದ 4 ಕಾಳ ಅಕ್ಕಿ ಕೊಟ್ಟಿದ್ರು, ಅವರೇ ಬಂದ ಅವನ ಮನ್ಯಾಗ ದಿನ ದಾಸೋಹ ಉಂಡ್ ಹೊಂಟಿತು. ಇದು ನಿಜವಾದ ಭಕ್ತಿ. ಅವಾಗ ತವನಪ್ಪ ಏನ್ ಮಾಡಿದ, ಇಷ್ಟೆಲ್ಲ ಅದ, ಎಷ್ಟು ನಾವು ಮಾಡ್ರೂ ಕಡಿಮೆ ಅದ, ಗುರುವಿನ ನೆನೆಸಲಾಕ ಗುರುಗಾಗಿ ಒಂದು ಮಂದಿರ ನಿರ್ಮಿಸ್ತಾನಂತ ಹೇಳಿ ಕಮಲಾಪುರದೊಳಗ ಒಂದು ನಾಗಲಿಂಗ ಮಹಾಸ್ವಾಮಿಗಳ ಮಂದಿರವನ್ನ ನಿರ್ಮಿಸಿದ ತವನಪ್ಪ. ಮಂದಿರವನ್ನ ನಿರ್ಮಿಸಿದ. ಎಲ್ಲ ಬಂದಂತಹ ಆ ಬಂಗಾರದ ಏನು ಹಣ ಇತ್ತು, ಆದಿತ್ತು, ಎಲ್ಲ ದಾಸೋಹಕ್ಕಾಗಿ ಮೀಸಲಿಟ್ಟ. ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಮೀಸಲಿಟ್ಟ. ಬಂದವರಿಗೆ ಪ್ರಸಾದವನ್ನ ಮಾಡ್ಲಿಕ್ಕತ್ತ ಎಲ್ಲ ಬಂದ ಮಂದಿ ಅಂತಿದ್ರು, ಎಂಥ ಪುಣ್ಯವಾನ್ರಪ್ಪ ನೀವು, ಎಂತಹ ಪುಣ್ಯವಾನ್ರ ನೀವು. ನಮಗಂತೂ ಇಂತಹ ಶಕ್ತಿ ಭಕ್ತಿ ಇಲ್ಲ, ಆದ್ರ ನಿಮ್ಮಂತವ್ರನ್ನ ನಾವು ಹಾಡಿ ಹೊಗಳುವಂತಹ ಇಷ್ಟಾದ್ರೂ ಭಕ್ತಿಯನ್ನ ನಮಗ ದೇವರು ಕರುಣಿಸ್ಯಾನ, ಇಷ್ಟಾದ್ರೂ ಒಂದು ಅವಕಾಶವನ್ನ ಗುರು ನಮಗ ಕರುಣಿಸ್ಯಾರ ಅಂತ ಹೇಳಿ ಊರಾಗಿನ ಮಂದಿ ಎಲ್ಲ ಅವನು ಹಾಡಿ ಹೊಗಳತಿತ್ತು. ಇಂತಹ ಭಕ್ತನ ಮ್ಯಾಗ ಪ್ರೀತಿ ಇಟ್ಟಂತಹ ಗುರುವಿನ ಮ್ಯಾಗ ಚಲೋ ಭಕ್ತಿ ಇಟ್ಟಂತಹ ಈ ಭಕ್ತ, ಇಂತಹ ಲೀಲೆಗಳನ್ನ ತೋರಿಸಿದಂತ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತ ಇವತ್ತಿನ ಈ ಪ್ರಸಂಗವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.